ಸೊ ಗೈಸ್ ನಾನು ಹೇಳಿದ್ನಲ್ಲ ಆಗಲೇ ಅದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಿದ್ದೀನಿ ಅಂತ. ಅಣ್ಣ ಇದು ಸ್ವಿಮ್ಮಿಂಗ್ ಪೂಲಿಗೆ ಇಲ್ಲೇನಾ ಗೈಸ್? ಇನ್ನೊಂದು ಕ್ಯಾಬ್ರಾಗ ಹೋಗ್ಬಿಡ್ತು. ಈಗ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ವಿ. ಸ್ವಿಮ್ಮಿಂಗ್ ಪೂಲ್ ಅಂತೂ ಪೂರ್ತಿ ಕೆಟ್ಟೋಗಿದೆ, ಚೆನ್ನಾಗೇ ಇಲ್ಲ. ಸೊ ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಮತ್ತು ಇವತ್ತು ಬೆಳಗ್ಗೆ ಎದ್ದು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್ ಈಗ ಮುಗೀತು ಜಿಮ್ ಮುಗಿಸ್ಕೊಂಡು ಹಾಲು ಮತ್ತು ಬಾಳೆಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ತೊಗೊಂಡೋಗಿ ಮನೆಗೆ ಹೋಗಿ ತಿಂದು ಆಮೇಲೆ ಸ್ಪೆಷಲ್ ಜಾಗ ಹೋಗ್ತಿತ್ತು. ಸೊ ಗಾಯ್ಸ್ ಈಗ ಬಂದಿದ್ವಿ ಅಲ್ಲಿ, ಬಟ್ ಸ್ವಿಮ್ಮಿಂಗ್ ಪೂಲಿಗೆ ಈಗ ಸದ್ಯಕ್ಕೆ ಈಗ ಓಪನ್ ಆಗಿಲ್ಲ, ಅದಕ್ಕೆ ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಬೇರೆ ಕಡೆ ಹೋಗಿ ಅಲ್ಲೇ ಚಾಲೆಂಜ್ ಮಾಡೋಣ. ಅಣ್ಣ ಇದು ಸ್ವಿಮ್ಮಿಂಗ್ ಪೂಲಿಗೆ ಇಲ್ಲೇನಾ ಹೋಗೋದು? ಓಪನ್ ಮಾಡಿ ಅವ್ರಿಗೆ ಫೋನ್ ಮಾಡ್ತಿದ್ದೀರಾ? ಓಕೆ. ಸೊ ಗಾಯ್ಸ್ ಇದು ಒಳಗಡೆ, ಇಲ್ಲಿಂದ ಒಳಗಡೆ ಹೋಗೋದು ಇದಕ್ಕೆ. ಈಗ ಇದು ಸದ್ಯಕ್ಕೆ ಕಾಯ್ತಾ ಇದ್ದೀವಿ, ಅಣ್ಣ ಓಪನ್ ಮಾಡಿದ್ರೆ ಹೋಗೋದೆ ಇಲ್ಲಿಂದ. ಇಲ್ಲಿ ಹೆಸರು ಬರೆಸ್ತಾ ಇದ್ದೀವಿ, ಹೆಸರು ಬರ್ಸ್ಬಿಟ್ಟು ಒಳಗಡೆ ಹೋಗೋದು. ಹಾಂ ಸರಿ 3 ಜನ ಹೋಗಂಗಿಲ್ಲ ಅಂತ. 3 ಜನ ಹೋಗಿಲ್ಲ ಅಂತ ಬರೀ ಇಬ್ಬರೇ ಅವ್ರು ಹೋಗ್ತಿದ್ದಾರೆ, ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಸ್ವಿಮ್ಮಿಂಗು ಇಲ್ಲ, ಎಷ್ಟು ದೂರ ಹೋಗ್ಬೇಕು? ಫಸ್ಟ್ ಲೆಫ್ಟ್ ಅಲ್ಲಿ ಟಾರ್ ರೋಡ್ ಕಾಣ್ತಾ ಇದೆಯಲ್ಲ, ಎಲ್ಲಿ ಅಲ್ಲಿ 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 ಕಾಣ್ತಾ ಇದೆಯಲ್ಲ ಫಸ್ಟ್ ಲೆಫ್ಟ್ ಟಾರ್ ರೋಡ್. ಹಾಂ, ಸ್ವಲ್ಪ ಮುಂದೆ ಸ್ವಲ್ಪ ಮಣ್ ರೋಡ್ ಕಾಣ್ತಾ ಇದೆ ನೋಡಿ. ಓಕೆ ಓಕೆ. ಎಷ್ಟು ಲೆಫ್ಟ್ ಒಳಗಡೆನಾ? ಲೆಫ್ಟಿಗಾ? ಹಾಂ ಓಕೆ ಓಕೆ. ಒಳಗಡೆಯಿಂದ ಲೆಫ್ಟಿಗೆ ತೊಗೋಬೇಕು. ಇನ್ನೊಂದು ಕ್ಯಾಬ್ರಾಗ ಹೋಗ್ಬಿಡ್ತು. ಆ ಒಂದು ಗಾಡಿ ಆನ್ ಆಗ್ತಿಲ್ಲ, ಸ್ಕೂಟ್ರು ಹಂಗೆ ಡೌನ್ ಇರೋದ್ರಿಂದ ಹೋಗ್ತಾ ಇದೆ, ಬಟ್ ಆನ್ ಆಗ್ತಿಲ್ಲ. ಏನಾದರೂ ಒಂದು ಕ್ಯಾಬ್ರೆ ಆಗ್ತಾನೆ ಇರುತ್ತಪ್ಪ ಹೊರಗಡೆ ಬಂದಾಗ. ಗಾಯ್ಸ್ ಇದು ಆಚಾರ್ಯ ಕಾಲೇಜ್, ಇದು ಎಂಟ್ರೆನ್ಸ್. ಇದು ಯಪ್ಪ ಏನು ಅಗಲ ಇದೆ, ಏನು ಉದ್ದ ಇದೆ, ಏನು ಫುಲ್ಲು ಬಾ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಪರ್ಟಿ ಗೊತ್ತು, ಸಿಕ್ಕಾಪಟ್ಟೆ ದೊಡ್ಡ ಪ್ರಾಪರ್ಟಿ. ಬಟ್ ಇದು ನೋಡಿ ಗಾಯ್ಸ್, ಇಲ್ಲಿ ಮರ ಚೆನ್ನಾಗಿದೆ ಇಲ್ಲಿ ಗಾಯ್ಸ್. ಈಗ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ವಿ. ಸ್ವಿಮ್ಮಿಂಗ್ ಪೂಲ್ ಅಂತೂ ಪೂರ್ತಿ ಕೆಟ್ಟೋಗಿದೆ, ಚೆನ್ನಾಗೇ ಇಲ್ಲ. ಏನೋ ರಿವ್ಯೂಲ್ಲಿ ಮಾತ್ರ ಸಖತ್ತಾಗಿದೆ, ಇಲ್ಲಿ ಮಾತ್ರ ಒಳ್ಳೆ ವರ್ಸ್ಟ್ ಆಗಿದೆ. ಸೊ ಇಲ್ಲಿಂದ ಮತ್ತೆ ಮನೆಗೆ ಹೋಗ್ತಾ ಇದ್ವಿ. ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಬಂದು ಹೋಗ್ತೀವಿ ಅಷ್ಟೇ. ಮತ್ತೆ ಈಗ ಮನೆಗೆ ನೋಡೋಕೆ ಮಾತ್ರ ಚೆನ್ನಾಗಿತ್ತು ಅಷ್ಟೇ ಇಲ್ಲಿಂದ, ಬಟ್ ಚೆನ್ನಾಗಿಲ್ಲ. ಸೊ ಗೈಸ್ ನಾನು ಹೇಳಿದ್ನಲ್ಲ ಇವ್ನು ಗೆದ್ರೆ ಇವನಿಗೊಂದು ಟ್ರೀಟ್ ಕುಡಿತೀನಂತ. ಸೊ ಟ್ರೀಟ್ ಆಲ್ರೆಡಿ ಕುಡಿತಾ ಇದ್ದಾನೆ. ಅವನು ಲೆಮನ್ ಜ್ಯೂಸು, ಇವನು ಒಂದು ವಾಟರ್ ಮೆಲನ್ನು, ನಂದು ಒಂದು ಪೊಮಗ್ರಾನೇಟು. ಸೊ ಇದು ಕುಡ್ದಾದ್ಮೇಲೆ ಮತ್ತೆ ಟ್ರೀಟ್ ಆಡೋಕೆ ಹೋಗೋದು. ಗೈಸ್ ಕೊನೆಗೂ ಬೆಂಗಳೂರಲ್ಲಿ ಮಳೆ ಗುರು. ಕ್ರಿಕೆಟ್ ಆಡೋಣ ಅಂತ ಕ್ಲಬ್ಬಿಗೆ ಬಂದಿದೆ, ಇಲ್ಲಿ ಮಳೆ ತೋರಿಸ್ತಿದ್ರಿ. ಕೊನೆಗೂ ಅಟ್ ಲಾಸ್ಟ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ. ಸ್ವಲ್ಪ ವೆದರ್ ಕೂಲ್ ಆಗಿದೆ, ಆದರೆ ಮತ್ತೆ ಈಗ ಭೂಮಿ ಈಟ್ ಬಿದ್ದು ಮತ್ತೆ ಗೊತ್ತಾಗುತ್ತೆ. ಗುಡುಗ್ ಸೌಂಡ್ ಕೇಳ್ತಿರ್ಬೋದು ನಿಮಗೆ. ಇಲ್ಲಿ ನೋಡಿ ಪೂರ್ತಿ ನೆಂದೋಗಿರೋದು, ಇಲ್ಲಿ ಪೂರ್ತಿ ಎಲ್ಲ ಎಲೆ ಬಿದ್ದಿರೋದು, ನೆಂದೋಗಿರೋದು ಮಣ್ಣು. ಗೈಸ್ ಮಳೆ ಬಂದಾಗ ಮಾತ್ರ ಆ ಮಣ್ಣಿನ ಸ್ಮೆಲ್ ಇರುತ್ತಲ್ಲ, ಆ ಫೀಲೇ ಬೇರೆ ಇರ್ತದೆ. ಹೋಗ್ಬೇಕಾರೆ ಸಖತ್ತಾಗಿದೆ ಫುಲ್ಲು. ಗೈಸ್ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜೋರಾಗೆ ಬರ್ತೈತೆ ಮಳೆ ಫುಲ್ಲು. ಎಲ್ಲ ನೋಡಿದ್ರೆ ಇಲ್ಲಿ ಆಕ್ಚುಲಿ ನೋಡ್ಬೋದು, ಈ ಥರ ಎಲ್ಲ ನಂದಿ ಇದಾಗ್ತಿದೆ. ಇದೆ ನೋಡಿ ಮಳೆ ಹನಿಗಳು ನೀಟಾಗಿ ಕಾಣಿಸುತ್ತೆ ಇಲ್ಲಿ. ಆಕ್ಚುಲಿ ಇಲ್ಲಿ ಮಳೆ ಬರುತ್ತಿದೆ, ಕಮೆಂಟಲ್ಲಿ ಹಾಕಿ ನೋಡೋಣ ನಿಮ್ಗೆ ಎಲ್ಲ ಕಡೆ ನಿಮ್ಮ ಇರೋ ಜಾಗದಲ್ಲಿ ಮಳೆ ಬಂತೋ ಇಲ್ವೋ ನೆನ್ನೆ ಅಂದ್ಬಿಟ್ಟು. ಬಟ್ ಇಲ್ಲಿ ನೋಡಿ, ಇಲ್ಲಿ ಸೊ ಗಾಯ್ಸ್ ಈಗ ಮನೆಗೆ ಬಂದಾಯ್ತು. ನಿಂತ ಮೇಲೆ ಮನೆಗೆ ಬಂದ್ವಿ. ಇವತ್ತೊಂದು ಸ್ವಿಮ್ಮಿಂಗ್ ಪೂಲ್ ಆಗಲಿಲ್ಲ. ಸೊ ನಾಳೆ ಹೋಗೋಣ, ನಾಳೆದು ಚಾಲೆಂಜ್ ಇರುತ್ತೆ. ಸೊ ನಾಳೆ ಬ್ಲಾಗ್ ಮಿಸ್ ಮಾಡಿದ್ರೆ ನೋಡಿ ಗೊತ್ತಾಗುತ್ತೆ. ಸೊ ಇವತ್ತು ಊಟ ಸಿಂಪಲ್ ಆ್ಯಸ್ ಯೂಶಲ್, ಚಪಾತಿ, ಎಗ್ ವೈಟು, ಒಂದು ಫುಲ್ ಎಗ್ಗು, ಚಿಕನ್ನು ತಿಂದ್ಬಿಟ್ಟು ನಾನೀಗ ಎಡಿಟ್ ಮಾಡೋ ಮಾಡ್ಕೋತೀನಿ. ಸೊ ಮತ್ತೆ ನಾಳೆ ಮತ್ತೆ ಇನ್ನೊಂದು ಸ್ವಲ್ಪ ಸಿಗೋಣ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತೀರಿ, ಲೈಕ್ ಮಾಡಿ, ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ ಅಂತ ಹೇಳಿ ಮತ್ತೆ ಮುಂದಿನ ಭಾಗ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.